ಹೆಲೋ ಎಲ್ರಿಗೂ ನಮಸ್ಕಾರ. ಈಗಾಗಲೇ ತಮ್ನೇಲಲ್ಲಿ ನೋಡಿರ್ತೀರ, ಇವತ್ತು ನಾವು ಕಾಳಹಸ್ತಿಗೆ ಹೋಗ್ತಾ ಇದ್ದೀರಿ. ಸೊ ನಮ್ಮ ಜರ್ನಿ ಇವತ್ತು ಕಾಳಹಸ್ತಿಗೆ. ಈಗಾಗಲೇ ತಿರುಪತಿ ರೀಚ್ ಆಗಿದ್ದೀವಿ. ಇದು ಸಂಡೇನಿನ ಲಾಗ್. ಸಂಡೇ ನಾವು ಕ್ಲಿಪ್ಸ್ ಎಲ್ಲ ಸಂಡೇದು. ನಾವು ಕಾಳಹಸ್ತಿಗೆ ಹೋಗಿ ಅಲ್ಲಿ ರಾಹುಕೇತು ಪೂಜೆ ಮಾಡಬೇಕು ಅಂತ ನಮ್ಮ ದೊಡ್ಡವ್ರು ಹೇಳಿದ್ದಾರೆ. ಸೊ ಆ ಪೂಜೆ ಮಾಡ್ಸೋಕ್ಕೆ ಅಂತ ಎಲ್ಲರೂ ಹೋಗ್ತಾ ಇದ್ದೀರಿ. ಇದು ಸಂಡೇ. ಅವತ್ತು ವೆದರ್ ಮೆಸ್ಪ್ರೈಸಿಂಗ್ ಆಗಿತ್ತು. ಒಂದು ಸೈಡ್ ಬಿಸಿಲು, ಒಂದು ಸೈಡ್ ಸೌಂಡ್ಸ್. ಅದು ತಿರುಪತಿ ಆ್ಯಂಡ್ ಶ್ರೀಕಾಳಹಸ್ತಿ ಆ ಎನ್ವಿರಾನ್ಮೆಂಟೇ ಒಂದು ಸ್ಪಿರಿಚುವಲ್ ಥರ. ಎಲ್ಲಿ ನೋಡಿದ್ರೂ ಸೌಂಡ್ ಬರ್ತಾ ಇರುತ್ತೆ, ಟೆಂಪಲ್ ಸೌಂಡ್, ಗಂಟೆ ಸೌಂಡ್, ಅಲ್ಲಿರೋ ಜನರು ಎಲ್ಲ ಸಕ್ಕತ್ತಾಗಿರುತ್ತೆ ಆ ಸೈಡಿನ ಎನ್ವಿರಾನ್ಮೆಂಟ್. ಅವತ್ತು ಅದು ಇಲ್ಲದೆ ವೆದರ್ ಸಕ್ಕತ್ತಾಗಿತ್ತು, ಪೀಪಲ್ ಕೈಂಡ್, ಅಲ್ಲಿನ ಫುಡ್ ಎಲ್ಲ ಚೆನ್ನಾಗಿರುತ್ತೆ. ಆ್ಯಂಡ್ ನಾವು ಕಾಳಹಸ್ತಿ ಬಗ್ಗೆ ತುಂಬಾ ಕೇಳಿದ್ದೀರಿ. ಆ ಟೆಂಪಲ್ ಬರೀ ಒಂದು ಕಲ್ಲಿನಿಂದ ಕಟ್ಟಿರೋದು, ಅದು ತುಂಬಾ ಇತಿಹಾಸ ಇದೆ, ತುಂಬ ರಾಜರು ಅದನ್ನು ಹೇಳಿದ್ದಾರೆ ಅಂತ ತುಂಬ ಕೇಳಿದ್ದೀರಿ. ಸೊ ಅದಕ್ಕೆ ವಿಸಿಟ್ ಮಾಡಬೇಕು ಅಂದ್ಕೊಂಡಿದ್ದೀರಿ. ಲಾಸ್ಟ್ ಮೂಮೆಂಟಲ್ಲಿ ಶಾಪಿಂಗ್ ಮಾಡಿ, ಲಾಸ್ಟ್ ಮೂಮೆಂಟಲ್ಲಿ ಬ್ಯಾಗ್ ಪ್ಯಾಕ್ ಮಾಡಿಕೊಂಡು ಸ್ಟಾರ್ಟ್ ಆಗಿರೋದು. ಆ್ಯಂಡ್ ಇಲ್ಲಿರೋ ಕ್ಲಿಪ್ ಆ್ಯಸ್ ಇಟ್ ಈಸ್ ವೆಂಕಟೇಶ್ವರ ಅವ್ರ ತಲೆ ಥರನೇ ಕಾಣಿಸುತ್ತೆ, ಆ ದೇವರಿನ ಹೆಡ್ ಥರನೇ ಕಾಣಿಸುತ್ತೆ. ನಾವು ತುಂಬ ಕೇಳಿದ್ದೀರಿ. ಆ 7 ಹಿಲ್ಸ್ ಏನಿರುತ್ತೋ ತಿರುಪತಿಯಲ್ಲಿ, ಅದು ಅವ್ರ ಫೇಸ್ನ ರಿಸೆಂಬಲ್ ಮಾಡುತ್ತೆ. ಸೊ ಆ ಕ್ಲಿಪ್ಪಲ್ಲಿ ನೋಡಿದ್ದೀನಿ. ಆದರೆ ನಾನು ಫೋನಲ್ಲಿ ಅಷ್ಟೊಂದು ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ. ಮೇ ಬಿ ಗುಡ್ ಕ್ವಾಲಿಟಿ ಇದ್ದರೆ ಕ್ಯಾಪ್ಚರ್ ಮಾಡೋಕ್ಕಾಗ್ತಾಯಿತ್ತೇನೋ. ನಾನು ತಿರುಪತಿ ಟೆಂಪಲ್ ವಿಸಿಟ್ ಮಾಡಿಲ್ಲ ಅಂದ್ರೂ ಬಸ್ಸಲ್ಲೇ ಅವ್ರ ಟೆಂಪಲ್ ದರ್ಶನ ಮಾಡಿರೋ ಫೀಲ್ ಸಿಕ್ತು ನನಗೆ. ಐ ಆಮ್ ಸೋ ಬ್ಲೆಸ್ಡ್ ಟು ದಟ್ ವ್ಯೂ. ಇವಾಗ ಇಲ್ಲಿರೋ ವೆದರ್ಸ್, ಹಿಲ್ಸ್, ಎಷ್ಟು ಗ್ರೀನರಿ ಎಲ್ಲ ನೆಕ್ಸ್ಟ್ ಲೆವೆಲ್. ಯಾಕಂದರೆ ಇಷ್ಟು ಮಾತ್ರ ನಮ್ಮ ಬೆಂಗಳೂರಲ್ಲಿ ನೋಡೋಕ್ಕಾಗಲ್ಲ. ಎಷ್ಟು ನಾವು ಗಿಡ ಬೆಳೆಸಿದ್ರೆ ಈ ಥರ ವ್ಯೂ ಅಲ್ಲಿ ಸಿಗೋದೇ ಇಲ್ಲ. ಇಲ್ಲಿರೋ ವ್ಯವಸಾಯ ಮಾಡ್ತಾ ಇರ್ತಾರೆ, ಇಲ್ಲಿ ಯಾವ ಟ್ರಾಫಿಕ್ ಏನೂ ಇರಲ್ಲ, ಆರಾಮಾಗಿ ಹೋಗ್ತಾರೆ. ಆ್ಯಂಡ್ ಎಲ್ಲರೂ ಬಸ್ ಡ್ರೈವರ್ಸು ಅಷ್ಟೇ ಚಿಲ್ ಏಕ್ದಮ್ ಚಿಲ್. 120 ಸ್ಪೀಡಲ್ಲಿ 130 ಸ್ಪೀಡಲ್ಲಿ ಹೋಗ್ತಾರೆ. ಆ್ಯಂಡ್ ಇಲ್ಲಿರೋ ಮಕ್ಕಳು ಅಷ್ಟೇ, ತ್ರಿಬಲ್ ಡ್ರೈವಿಂಗ್ ಆಗಲಿ, ವಿತೌಟ್ ಹೆಲ್ಮೆಟ್, ವಿತೌಟ್ ಡ್ರೈವಿಂಗ್ ಲೈಸೆನ್ಸ್, ಅವೆಲ್ಲ ಏನು ಕೂಡ ಗೊತ್ತಿರಲ್ಲ. ಅದೇ ಇಷ್ಟು ಮಾತ್ರ ನಾವು ಬೆಂಗಳೂರಲ್ಲಿ ಮಾಡಿದರೆ ಜೈಲ್ಗೆ ಆಗ್ತಾಯಿದ್ರು, ಇಲ್ಲ ಫೈನ್ ಆಗ್ತಿದ್ರು. ಆ್ಯಂಡ್ ಟ್ರೀಸ್ ಎಲ್ಲ ನೋಡಿ, ಇಲ್ಲ ಎಲ್ಲೂ ಟ್ರಾಫಿಕ್ ಅನ್ನೋ ಇದೇ ಇರಲ್ಲ, ಆರಾಮಾಗಿ ಹೋಗ್ತಿರ್ತಾರೆ. ಇಲ್ಲಿ ಅಷ್ಟೊಂದು ಫ್ರೀಯಾಗಿರುತ್ತೆ. ಫೈನಲಿ ನಾವು ಕಾಳಹಸ್ತಿಗೆ ರೀಚ್ ಆಗಿದ್ದೀರಿ. ಇದು ಕಾಳಹಸ್ತಿ ಎಂಟ್ರಿಂಗ್ ಆರ್ಚ್. ಒಂದು 8 to 10 hours ಜರ್ನಿ ಆದಮೇಲೆ ಫೈನಲಿ ಇಷ್ಟು ಕಾಳಹಸ್ತಿ. ನೆಕ್ಸ್ಟ್ ಇಲ್ಲೂ ಅಷ್ಟೇ ಅದೇ ಟೈಮಿಗೆ ಮಳೆ ಬರ್ತಾಯಿತ್ತು. ಚಿಕ್ಕದಾಗಿ ಆಗಾಗಲೇ ಸ್ಟಾರ್ಟ್ ಆಗಿತ್ತು ಮಳೆ. ನಾವು ಅಂದ್ಕೊಂಡಿರೋ ಮಳೆ ಬರ್ತಿದೆ, ಹೆಂಗೆ ರೀಚ್ ಆಗ್ತೀರಿ ಅಂತ. ಇವಾಗ ಮಳೆ ಜೋರಾಗ ಸ್ಟಾರ್ಟ್ ಆಯಿತು. ಎಷ್ಟು ಜೋರಾಯ್ತು ಅಂದರೆ ಮಳೆ ಬಂದು ಕಿಟಕಿಯಲ್ಲಿ ನಮ್ಮ ಬಟ್ಟೆ ಮೇಲೆ ಬೀಳ್ತಾಯಿತ್ತು. ಮತ್ತು ಕ್ಲೋಸ್ ಮಾಡಿಬಿಟ್ರಿ. ಜಸ್ಟ್ ವಿತಿನ್ ಸೆಕೆಂಡ್ಸಲ್ಲಿ ಅಷ್ಟು ಜೋರಾಗಿ ಮಳೆ ಸ್ಟಾರ್ಟ್ ಆಗಿಬಿಡ್ತು. ಇವಾಗ ರೀಚ್ ಆಗಿದ್ದೀರಿ, ಇಳಿದಿದ್ದೀರಿ. ಅಲ್ಲಿ ಇದು ಕೆರೆ, ಅಲ್ಲಿರೋ ರಿವರ್ ಅಂತಾರೆ, ಕೆರೆ ಅಂತಾರೆ. ಫಸ್ಟು ಒಂದು 5 years ಬ್ಯಾಕ್ ಆ ರಿವರ್ ಓಪನ್ ಫಾರ್ ಪೀಪಲ್ಸ್ ಅಂತೆ. ಅಲ್ಲೇ ಹೋಗಿ ಸ್ನಾನ ಮಾಡ್ತಾಯಿದ್ರಂತೆ. ಮತ್ತು ಫಾರ್ ಸಮ್ ರೀಸನ್ಸ್ ಅದನ್ನು ಕ್ಲೋಸ್ ಮಾಡಿಬಿಟ್ರು ಅಂತೆ. ಸೊ ಫಸ್ಟ್ ಒಂದು 5 years ಬ್ಯಾಕ್ ಅಲ್ಲೇ ಹೋಗಿ ಸ್ನಾನ ಮಾಡಿ, ಅಲ್ಲೇ ಹೋಗಿ ಶುದ್ಧ ಮಾಡ್ಕೊಂಡು ಹೋಗಿದ್ರು. ಬಟ್ ಇವಾಗ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಆ್ಯಂಡ್ ಈ ಕೆರೆನ ವ್ಯೂ ಆಗ್ತಾನೇ ಮಳೆ ಬಿತ್ತು ನಿಂತೋಯ್ತು. ಆ್ಯಂಡ್ ಅವಾಗ ಸ್ವಲ್ಪ ಸ್ವಲ್ಪ ಹನಿ ಬೀಳ್ತಾಯಿತ್ತು, ಚಿಕ್ಕ ಮಳೆ. ನೆಕ್ಸ್ಟ್ ಇದು ಬಂದ್ರೇ ಬಾಸ್ ದರ್ಶನ ಆಯಿತು. ನೆಕ್ಸ್ಟ್ ಇದು ದೊಡ್ಡ ಟೆಂಪಲ್, ಓಂ ನಮಃ ಶಿವಾಯ ಅಂತ ಬರೆದಿದ್ದಾರೆ. ಇದು ಬಂದರೆ ಇದೆಲ್ಲ ನೋಡಿದ್ರೇ ಅದೊಂಥರ ಫೀಲಿಂಗ್. ಓಕೆ ಫೈನ್, ನಾವು ನಮ್ಮ ಪ್ಲೇಸಿಗೆ ಬಂದಿದ್ದೀರಿ, ನಮ್ಮ ಮನೆಗೆ ಬಂದಿದ್ದೀರಿ ಅನ್ನೋ ಒಂದು ಫೀಲಿಂಗ್ ಬರುತ್ತೆ. ಇದು ಶಿವ ಪಾರ್ವತಿ ಅವರ ಹಿಲ್. ಅಲ್ಲಿ ಮೇಲೆ ಅವ್ರದ್ದು ಮೂರ್ತಿಗಳಿವೆ. ನಾವು ಅಲ್ಲಿ ವಿಸಿಟ್ ಮಾಡಿದ್ದೀರಿ, ಚೆನ್ನಾಗಿದೆ. ಬಟ್ ಅಲ್ಲೆಲ್ಲ ಮೊಬೈಲ್ಸ್ ಅಲೋ ಇಲ್ಲ. ಬರೀ ಆಚೆಗಡೆ ಮಾತ್ರನೇ ಕ್ಲಿಪ್ಸ್ ಇದೆ, ಒಳಗೆ ಇರೋ ಅಷ್ಟೊಂದು ಕ್ಲಿಪ್ಸ್. ಯಾಕಂದರೆ ಮೆಜಾರಿಟಿ ಅಲ್ಲಿ ಫೋನ್ಸ್ ಅಲೋಸ್ ಇರಲ್ಲ. ಇದು ಎಂಟ್ರಿ ಟು ದ ಮೇನ್ ಟೆಂಪಲ್. ಆ್ಯಕ್ಚುಲಿ ಈ ಟೆಂಪಲ್ ಈಗಾಗಲೇ ಇನ್ನೂ ಕಟ್ತಾ ಇದ್ದಾರೆ, ಇನ್ನೂ ಕನ್ಸ್ಟ್ರಕ್ಷನ್ ಮುಗ್ದಿಲ್ಲ. ಇದು ಒಳಗೆ ಟೆಂಪಲ್ ಒಳಗೆ ಇಲ್ಲೆಲ್ಲ ದೇವಸ್ಥಾನಗಳು, ಚಿಕ್ಕ ಅಂಗಡಿಗಳು ಇತ್ತು. ಮತ್ತು ಇಲ್ಲೊಂದು ರಾಹುಕೇತು ಪೂಜೆ ಮಾಡಿಕೊಂಡು ಚಿಕ್ಕದಾಗಿ ಅದು ಮೈನರ್ ಅಲ್ಲಿಂದನೇ ಸ್ಟಾರ್ಟ್ ಆಗುತ್ತಂತೆ. ಇದೇನಿದೆಯಲ್ಲ ಇದನ್ನು ಧರ್ಮ ಪ್ಲೇಸ್ ಅಂತಾರೆ, ಧರ್ಮಶಾಲಾ ಅಂತಾರೆ. ಇಲ್ಲೇ ಎಲ್ಲರೂ ನಿದ್ದೆ ಮಾಡಬೇಕು.
ಸೊ ರೂಮ್ಸ್ ಎಲ್ಲ ಇರುತ್ತೆ, ಬಟ್ ಇಲ್ಲಿ ಮಾಡಿದ್ರೆ ಒಳ್ಳೆಯದು ಅಂತ ಹೇಳ್ತಾರೆ. ಸೊ ನಾವು ಒಂದು ನೈಟ್ ಅಲ್ಲೇ ಸ್ಪೆಂಡ್ ಮಾಡಿದ್ವಿ. ಇದೆಲ್ಲ ಶಾಪಿಂಗ್ ಏರಿಯಾ ಆಗಲಿ, ಫುಡ್ ಆಗಿರಲಿ ಎಲ್ಲ ಸಿಗ್ತಾಯಿತ್ತು. ಆಫ್ಟರ್ ಆಲ್ ಇದೆಲ್ಲ ನೋಡ್ಮೇಲೆ ಎಲ್ಲ ಬೇಕು ಅನಿಸುತ್ತೆ. ಐ ಆಮ್ ಜಸ್ಟ್ ಎ ಗರ್ಲ್, ಎಲ್ಲ ಬೇಕು ಅನಿಸುತ್ತೆ. ಅರೆ ಎಲ್ಲ ತೊಗೊಂಡು ಎಲ್ಲಿ ಇಕ್ಕೊಳ್ಳೋಣ, ಆಲ್ರೆಡಿ ಎಲ್ಲ ಇದೆ. ನೆಕ್ಸ್ಟ್ ಇದೆಲ್ಲ ಒಂದು ಸ್ವಲ್ಪ ಡೈಲಿ ಬರೋದಲ್ಲ, ಆದರೆ ಸ್ವಲ್ಪ ಒಂದು ಔಟಿಂಗ್ ಎಲ್ಲೆಲ್ಲಿ ಹೆಂಗೇನಿದೆ ಏನೇನಿದೆ ಅಂತ ನೋಡ್ಕೊಂಬರೋಕ್ಕೆ ಹೋಗಿದ್ರಿ. ಆ್ಯಂಡ್ ಬರೋ ಟೈಮಲ್ಲಿ ವಿ ಹ್ಯಾಡ್ ಮಸಾಲೆ ದೋಸೆ. ಈ ಕ್ಲಿಪ್ ನಮ್ಮನ್ನು ಅದರೊಳಗೆ ಆಂಜನೇಯ ಫೋಟೋ ಹುಡುಕಬೇಕು ಅಂದ್ಕೊಂಡು ಒಂದು ಹಾಫ್ ಆನ್ ಅವರಿಂದ ಅಲ್ಲೇ ಇದ್ದ. ಆದರೆ ಅವ್ನಿಗೆ ಸಿಕ್ಕಲೇ ಇಲ್ಲ ಆ ಫೋಟೋ. ಎಷ್ಟು ಹುಡುಕಿದ್ರೇನೋ ಅವ್ನಿಗೆ ಆಂಜನೇಯ ಫೋಟೋ ಸಿಕ್ಕೇ ಇಲ್ಲ. ಮೇ ಬಿ ಈಗಾಗಲೇ ಎಲ್ಲರೂ ತೊಗೊಂಡ್ಬಿಟ್ಟಿರ್ತಾರೇನೋ ಇದಕ್ಕನ್ನ ಮುಂಚೆನೇ. ಸೊ ಎಷ್ಟು ಹುಡುಕಿದ್ರೇನೋ ಅವ್ನಿಗೆ ಆ ಫೋಟೋ ಸಿಕ್ಕಲೇ ಇಲ್ಲ. ಆ್ಯಂಡ್ ಬಂದು ಒಂದು ಸ್ವಲ್ಪ ಆಚೆ ತಿರುಗಿ ನೋಡಿ ವಿ ಹ್ಯಾಡ್ ಮಸಾಲೆ ದೋಸೆ. ಆ್ಯಕ್ಚುಲಿ ಇವ್ರ ಐಡಿಯಾ ಸಕ್ಕತ್ತಾಗಿದೆ. ಫಸ್ಟ್ ಈ ಅಂಗಡಿಯಲ್ಲಿ ಫಸ್ಟ್ ಇವರು ಒಳಗೆ ಆಚೆಗಡೆ ಊಟ ಮಾಡ್ತಾಯಿರ್ತಾರೆ. ಒಳಗೆ ಹೋಟೆಲ್ಲು ಮತ್ತು ಒಂದು 3 ರೂಮ್ಸ್ ಇದೆ. ಸೊ ಎಲ್ಲಿ ನೋಡಿದ್ರು ಅವ್ರಿಗೆ ಬಿಸ್ನೆಸ್ಸೇ, ಹೋಟೆಲ್ ಬಿಸ್ನೆಸ್, ರೂಮ್ ಬಿಸ್ನೆಸ್ ಎಲ್ಲ. ಸೊ ಎಷ್ಟು ಜನ ಇದ್ದಾರೆ, ತುಂಬ ಭಕ್ತರಿದ್ದಾರೆ, ದರ್ಶನ ಮಾಡ್ಕೊಳ್ಳೋಕೆ ಹೋಗಿದ್ದಾರೆ, ರಾತ್ರಿ ಫುಲ್ ಇದೆ ಸ್ಪೆಂಡ್ ಮಾಡೋಕ್ಕಿದ್ದಾರೆ. ಆ್ಯಂಡ್ ಎಲ್ಲರೂ ಬೆಳಗ್ಗೆ 1 ಗಂಟೆಗೆ ಎದ್ದು ಸ್ನಾನ ಮಾಡಿ 3 ಗಂಟೆಗೆ ರೆಡಿಯಾಗಿ ಲಾಕರ್ಗೆ ಅವ್ರ ಲಗೇಜೆಲ್ಲ ಸಬ್ಮಿಟ್ ಮಾಡಿ ನೆಕ್ಸ್ಟು ದರ್ಶನಕ್ಕೆ ಹೋಗೋ ಸ್ಟಾರ್ಟ್ ಮಾಡಿ. ಆ್ಯಕ್ಚುಲಿ ನಾವು 1 ಗಂಟೆಗೆ ಎದ್ದೋಳಿ ರೆಡಿಯಾಗಿ ರೆಡಿಯಾಗಿ ಕುತ್ಕೊಂಡಿದ್ರಿ. ಲಾಕರ್ ಇನ್ನೇನು ಸ್ಟಾರ್ಟ್ ಆಗಬೇಕು. ಲಾಕರ್ ಅವ್ರು ಬಂದು ಸ್ಟಾರ್ಟ್ ಮಾಡಿದ್ಮೇಲೆ ಲಗೇಜೆಲ್ಲ ಸಬ್ಮಿಟ್ ಮಾಡಿ ದರ್ಶನಕ್ಕೆ ಹೋಗಬೇಕು. ಸೊ ಇವಾಗ ಲಾಕರ್ ಅವ್ರು ಬಂದು ಸ್ಟಾರ್ಟ್ ಮಾಡೋಕ್ಕೆ ನಾವು ವೆಯ್ಟ್ ಮಾಡ್ತಾಯಿದ್ವಿ. ನೆಕ್ಸ್ಟ್ ಅವ್ರು ಬಂದು ಸ್ಟಾರ್ಟ್ ಮಾಡಿದ್ರು. ನಾವು ಹೋದ್ರಿ 3 o'clock ದರ್ಶನಗೆ. 5 ಈಗ ತಾನೇ ಆಚೆ ಬಂದ್ವಿ. 5 o'clock ಹೋದರೆ 7ಗೆ ಬಂದ್ರಿ ನಾವು. ಇವಾಗ 7:35. ಸೊ ಬಂದು ಕುತ್ಕೊಂಡಿದ್ವಿ. ಪ್ರಸಾದ ತೊಗೊಂಡು ಸ್ವಲ್ಪ ಒಂದು 5 ಮಿನಿಟ್ಸ್ ಕುತ್ಕೊಂಡು ಆಮೇಲೆ ನಾವು ಮತ್ತೆ ಬ್ಯಾಂಗ್ಳೂರಿಗೆ ಹೋಗೋದು ಸ್ಟಾರ್ಟ್ ಮಾಡಿದ್ರಿ. ಸೊ ಇದು ಈಗ ಆಚೆಗೆ ಬಂದು ಟಿಫಿನ್ ಮಾಡಿಕೊಂಡು ವಿ ಹ್ಯಾಡ್ ಇಡ್ಲಿ, ಪೂರಿ, ದೋಸೆ. ಸೊ ಆಲ್ಮೋಸ್ಟ್ ಆ ಸೈಡೆಲ್ಲ ಇಡ್ಲಿ, ಪೂರಿ, ದೋಸೆನೇ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಅದೇ ಸಿಗೋದು, ಅದೇ ಚೆನ್ನಾಗಿರೋದು. ಇದೇ ನನ್ನ ಲಾಸ್ಟ್ ಕ್ಲಿಪ್ಪು. ಇನ್ನೂ ಕ್ಲಿಪ್ಸ್ ತೊಗೊಳ್ಳೋಣ ಅಂದ್ಕೊಂಡೆ, ಆದರೆ ಅಷ್ಟೊತ್ತಿಗೆ ನನ್ನ ಫೋನ್ ಡೆಡ್ ಆಗೋಯಿತು. ಆ್ಯಂಡ್ ಅಲ್ಲೆಲ್ಲೂ ಚಾರ್ಜಿಂಗ್ ಹಾಕ್ಕೊಳ್ಳೋಕ್ಕೂ